ನಾವು ಆಯುಧಗಳನ್ನು ಕೊಟ್ಟರೆ ನಮ್ಮ ಮಗಲ್ದಾಗ ಇರ್ತಕ್ಕಂಥ ಹೆಂಡತಿನ ಕೊಟ್ಟಾಗೈತಿ. ನಾವು ಆಯುಧ ಕೊಡಂಗಿಲ್ಲ ಅಂತ. ಯಾರ ಮನೆತನದವರು? ನಾವು ಬಾಲನ ವಂಶಸ್ಥರು. 1857 ಸೆಪ್ಟೆಂಬರ್ 11ರಂದು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಅವರು. ಪ್ರಮುಖ ಉದ್ದೇಶ ಅಂದ್ರೆ ಭಾರತೀಯರನ್ನ ಶಸ್ತ್ರಾಸ್ತ್ರ ಅಂದ್ರೆ ಆಯುಧಗಳು ಇವ್ರ ಕೈಯಾಗ ಇರಬಾರ್ದು ಅನ್ನೋ ಉದ್ದೇಶದಿಂದ ಇವರು ಬ್ರಿಟಿಷರು ಇವ್ರ ಕೈಯಲ್ಲಿ ಇರ್ತಕ್ಕಂಥ ಆಯುಧಗಳನ್ನು ಕಸ್ಕೋಬೇಕು, ಇವ್ರ ಕಡೆಯಿಂದ ನಿಷ್ಕ್ರಿಯ ಮಾಡ್ಬೇಕಂತೇಳಿ ಇವ್ರಿಗೆ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇಡೀ ಭಾರತೀಯರಿಂದ ಆಕತಿ. ಆದ್ರೆ ನಮ್ಮ ವಂಶಸ್ಥರು ನಮ್ಮ ಪೂರ್ವಜರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಕಾಯ್ದೆ ವಿರುದ್ಧ ಹೋರಾಡಿದರು. ಅದರ 7 ಜನ ಕುದುರೆ ಕಾಲನ್ನು ಕಡಿತಾರತ್ರ ಮೊದಲು ಅಟ್ಟಿಸ್ಕೊಂಡು ಓಡಿಸ್ಕೊಂಡು ತೊಗೊಂಡು ಹೋಗಿಸ್ಕೊಂಡು ಅಲ್ಲಿ ಅವ್ರಿಗೆ ಹೋರಾಟ ಆಕತಿ. ಮುಂದೆ 7 ಮಂದಿನ ಒಬ್ಬನ ಕಡಿತಾನೆ. ಭೀಮಪ್ಪ ಚಿಕ್ಕನರ್ ಅನ್ನುವಂಥ ವ್ಯಕ್ತಿ 7 ಮಂದಿನ ಕಡ್ದು 8ನೇದು ಅವ್ನು ಕಡಿಬೇಕಂತ ತೆಳಗೆ ನೆಲಕ್ಕೆ ಹಾಕಿಸ್ಕೊಂಡು ಕೊಲ್ಲೋ ಟೈಮ್ದಾಗ ಹಿಂಗೆ ಕಾಲು ಎದಿ ಮೇಲೆ ಕಾಲು ಇಟ್ಕಿಸ್ಕೊಂಡು ಇದು ಮಾಡೋ ಟೈಮ್ಗೆ ಅವ್ನು ಬಾಯಾಗ ಹುಲ್ಲು ಕಚ್ತಾನೆ. ಹುಲ್ಲು ಕಚ್ಚಿದ್ರೆ ಏನೈತಿ, ನಾನು ನಿನಗೆ ಶರಣಾಗತ್ಯ ಅದನ್ನೇನು ಅಂತ ಅದು ಒಂದು ಸಂದೇಶ ಕೇಳ್ತಾನೆ ಭೀಮಪ್ಪ ಚಿಕ್ಕನವ್ರನ್ನ. ಊರಾಗ ಸೂರು ನೀನು ಒಬ್ಬ ಇದ್ದೀವೋ ಏನು ಮಾತ್ಯಾರ ಅದ ಅಂದ್ಕೂಲೆ ನಾವು ಊರ ಅಗಸಿಕಾಯುವಂಥ ಸಾಮಾನ್ಯ ಮನುಷ್ಯ. ನಾನು ಅಪ್ಪನಂಥವ್ರು ಸಾವಿರಾರು ಜನ ಈ ಊರಾಗ ಒಟ್ಟಾರ ಹೋಗೋ ಹುಚ್ಚಪಲ್ಲಿ ಎತ್ತಿಸಿ ಅವ್ನಿಗೆ ಮೂದಲಿಸಿ ಬೇದಕಿಸ್ಕೊಂಡು ಕಳಿಸ್ತಾನೆ. ಆಮೇಲೆ ಬಿದ್ದು ಎಲ್ಲ ಸತ್ತ ಹೆಣ್ಗಳನ್ನ ಮತ್ತು ಅವು ಇವನ್ನೆಲ್ಲ ಇದ್ದವ್ರೆಲ್ಲರೂ ಪಲಾಯನ ಮಾಡಿಕೊಂಡು ಕಲಾದಿಗೆ ಹೋಗಿಬಿಡ್ತಾರೆ. ಇಲ್ಲಿ ಎಲ್ಲ ಕಲಾದಿಗೆ ಒಳಗೆ ಅವ್ರ ಗೋರಿಗಳದು ಅದಾವೆ, ಈಗಾದರೂ ಸಿಗ್ತಾವೆ ನೋಡೋಕೆ ನೋಡ್ಬೋದು. ಸ್ನೇಹಿತರೆ, ಇವಾಗಷ್ಟೇ ಅಲಗಲಿ ಊರನ್ನ ಭೇಟಿ ಕೊಟ್ಟು ಅಲ್ಲಿ ಕೆಲವೊಂದು ಗ್ರಾಮಸ್ಥರು ಮಾತಾಡಿದರು. ಅದ್ರ ಜೊತೆಗೆ ವೀರ ಮರಣ ಹೊಂದಿದಂಥ ವಂಶಸ್ಥರ ಕುಟುಂಬಸ್ಥರು ಸಿಕ್ಕಿದ್ದಾರೆ. ಅವರೊಟ್ಟಿಗೆ ನಾವು ಕೆಲವೊಂದು ಹಲಗಲಿಯಲ್ಲಿ ಇದ್ದಂತಹ ಮತ್ತು ಯುದ್ಧ ನಡೆದಂಥ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ಏನೆಲ್ಲ ಕುರುಹುಗಳಿದೆ ಅಂತ ಹೇಳಿ. ನಿಮ್ಮ ಹೆಸರು? ನನ್ನ ಹೆಸರು ವಿಠಲ್ ಯಲ್ಲಪ್ಪ ಕೊಳನವ್ರು ಅಂತ ಹೇಳ್ರಿ. ಯಾರ ಮನೆತನದವರು? ನಾವು ಬಾಲನ ವಂಶಸ್ಥರು. ಅತಿಥಿ ಶಿಕ್ಷಕರಾಗಿ ವರ್ಕ್ ಮಾಡ್ತೀವಿ. ನೀವು ಕೂಡ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀರಾ. ಇವಾಗ ಹಲಗಲಿಯಲ್ಲಿ ನಮಗೆ ಯಾವ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಈಗ ಹಲಗಲಿದ್ದ ಈ ಫಸ್ಟ್ ಕಲಾದಗಿಯಿಂದ ಬರ್ಬೇಕಾದ್ರೆ ಇದ ದಾರಿಲೇ ಬರ್ಬೇಕ್ರಿ. ಅವ್ರ ಯಾರು ಬರಬೇಕು? ಬ್ರಿಟಿಷರ್ ಅಧಿಕಾರಿಗಳಾಗ್ಲಿ ಯಾವ್ರ ನಮ್ಮ ಹಲಗಲಿಗೆ ಪ್ರವೇಶ ಮಾಡ್ಬೇಕಾದ್ರೆ ಫಸ್ಟ್ ಇದ ದಾರಿದ ಬರ್ಬೇಕ್ರಿ. ಅವಾಗ ಇದು ಮೇನ್ ರೋಡ್ ಆಗಿತ್ತು. ಮೇನ್ ರೋಡ್ ಆಗೈತ್ರಿ ಮೇಡಮ್. ಈಗ ಇವೇನ್ ಕಲ್ಲದಾವಲ್ರಿ, ಈಗ ಇಲ್ಲಿ ಕಾಣದ್ ಇದಷ್ಟು ಇದಕ್ಕೆ ಏಕ ದಾರಿ ಐತ್ರಿ. ಹಿಂಗೆ ಇಲ್ಲೆಲ್ಲ ಕಲ್ಗಳ ಕೋಟೆ ತರ ಎಲ್ಲ ಯಾಕ ನುಗ್ಸಿದಾರ ನೋಡ್ರಿ. ಈಗ ಅವು ಇದ ದಾರಿದ ಇಷ್ಟು ನಾವು ಸಣ್ಣಾರ್ ಇರಾಕಲ್ಲೇನ ಹಿಂಗಿದ್ದವ್ರಿ ಕಲ್ಲು. ಇಲ್ಲಿ ಈ ಕಲ್ಲು ಇರಾಕಲ್ಲೇನ ಅವು ಮುಂಡ್ಗೈ ಭೀಮಪ್ಪತ್ತೆ ಬರ್ತಾನ್ರಿ, ಭೀಮಪ್ಪ ಚಿಕ್ಕಣ್ಣವ್ರು ಅಂತ ಹೇಳಿ. ಅವ ಭೀಮಪ್ಪ ಚಿಕ್ಕಣ್ಣವ್ರ ಕಲ್ಲು ಮರಿ ಕೂತಾಗ ಆ ಕುದುರೆ ಕಾಲುಗಳನ್ನ ಕಡಿತಾನಂತ. ಅಲ್ಲ, ಫಸ್ಟ್ ಈ ಇನ್ಸಿಡೆಂಟ್ ಹಲಗಲಿ ಬೇಡರ ಕತೆ ಹೇಗೆ ಬ್ರಿಟಿಷರ ವಿರುದ್ಧ 1857 ಸೆಪ್ಟೆಂಬರ್ 11ರಂದು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಅವರು. ನಿಶಸ್ತ್ರೀಕರಣ ಕಾಯ್ದೆಯ ಪ್ರಮುಖ ಉದ್ದೇಶ ಅಂದ್ರೆ ಭಾರತೀಯರನ್ನ ಶಸ್ತ್ರಾಸ್ತ್ರ ಅಂದ್ರೆ ಆಯುಧಗಳು ಇವ್ರ ಕೈಯಾಗ ಇರಬಾರ್ದು ಅನ್ನೋ ಉದ್ದೇಶದಿಂದ ಇವರು ಬ್ರಿಟಿಷರು ಇವ್ರ ಕೈಯಲ್ಲಿ ಇರ್ತಕ್ಕಂಥ ಆಯುಧಗಳನ್ನು ಕಸ್ಕೋಬೇಕು, ಇವ್ರ ಕಡೆಯಿಂದ ನಿಷ್ಕ್ರಿಯ ಮಾಡ್ಬೇಕಂತೇಳಿ ಇವ್ರಿಗೆ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇಡೀ ಭಾರತೀಯರಿಂದ ಆಕತಿ. ಆದ್ರೆ ನಮ್ಮ ವಂಶಸ್ಥರು ನಮ್ಮ ಪೂರ್ವಜರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಕಾಯ್ದೆ ವಿರುದ್ಧ ಹೋರಾಡಿದರು. ಇದು ಕಾಯ್ದೆ ವಿರುದ್ಧ ಹೋರಾಡಿದಾಗ ಸೆಪ್ಟೆಂಬರ್ 11ರಂದು ಈ ಕಾಯ್ದೆನ ಜಾರಿಗೆ ತರ್ತಾರೆ ಅವ್ರ. ನಮ್ಮ ಹಲಗಲಿಗೆ ನವಂಬರ್ 11ಕ್ಕೆ ಬರ್ತಾರೆ ಮೇಡಮ್ ಅವರು. 1857 ನವಂಬರ್ 11ಕ್ಕೆ ಇಲ್ಲಿ ಬಂದಾಗ ಅವ್ರಿಗೆ ಹೇಳ್ತಾರೆ ರೀ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ವಿರುದ್ಧ ಇವ್ರು ಹೋರಾಡ್ತಾರೆ. ನಾವು ಆಯುಧಗಳನ್ನ ಕೊಟ್ಟರೆ ನಮ್ಮ ಮಗಲ್ನಾಗ ಇರ್ತಕ್ಕಂಥ ಹೆಂಡ್ರನ್ನ ಕೊಟ್ಟಂಕೈತಿ, ನಾವು ಆಯುಧ ಕೊಡಂಗಿಲ್ಲ ಅಂತ ಹೇಳಿ ಅವರು ಸಂಧಾನಕಾರಿ ಕಳಿಸ್ತಾರೆ. ಫಸ್ಟ್ ಅವ್ರು ಇಡೀ ಮುಧೋಳ ಸಂಸ್ಥಾನದ ಎಲ್ಲ ಹಳ್ಳಿಗಳು ಇದಕ್ಕೆ ಕಾಯ್ದೆಗೆ ಒಪ್ಕೊಂಡಿದ್ರಾ? ಇಲ್ರಿ, ಇವರಿಗೆ ಸಹಾಯ ಮಾಡಿರ್ತಕ್ಕಂಥ ಬಂಟನೂರು ಸಹಾಯ ಮಾಡ್ತಾರಂತ್ರಿ. ಬುದ್ನಿ ಲಾವಣಿ ಒಳಗೆ ಬರುತ್ತೆ ರೀ ಮೇಡಮ್. ಒಂದು ಲಾವಣಿ ಒಳಗೆ ಬಂಟನೂರಿನ ಬಂಟರು ಹಲಗಲಿ ಬೇಡರಿಗೆ ಸಹಾಯ ಮಾಡಿದ್ರು ಅಂತೇಳಿ ಒಂದು ಇದ್ರಾಗ ಬರುತ್ತೆ ರೀ. ಮತ್ತು ಈ ಸುತ್ತಮುತ್ತಲಿ ಇರ್ತಕ್ಕಂಥ ಬೇಡ ಜನಾಂಗದಲ್ಲಿ ಇರ್ತಕ್ಕಂಥ ಜನಾಂಗದವ್ರು ನಮ್ಮ ಪೂರ್ವಜರು ಸಹಾಯ ಮಾಡ್ಯಾರ ಅಂತ ಹೇಳಿ ಹೇಳ್ಬೋದು. ಮಂಟೂರಿನವರಾಗಿರ್ಬೋದು, ಆಲ್ಗುಂಡಿ, ಇವರು ಅಷ್ಟರು ಸುತ್ತಮುತ್ತ ಹಳ್ಳಿಯವರು, ಜಾಲಮಟ್ಟಿ, ಅರಕೆರೆ ಅಷ್ಟರು ಸಹಾಯ ಮಾಡ್ಯಾರ. ಅಲ್ಲ, ಅದು ಹೇಗೆ ಅಷ್ಟು ವೀರಾವೇಶ ಪೌರುಷ ಎಲ್ಲ ಬಂದಿದ್ದೆ ಆದರೂ ಹೇಗೆ ನಮ್ಮ ಹಲಗಲಿ ಬೇಡರಿಗೆ? ಯಾಕೆ ಅಂತ ಹೇಳಿದರೆ ಬ್ರಿಟಿಷ್ ಹತ್ರ ನಮ್ಮಲ್ಲಿದ್ದಕ್ಕಿಂತ ಇವರಿಗೆ ಒಬ್ಬರ ಈಗ ಬಾಲಾಜಿ ನಿಂಬಾಳ್ಕರ್ ಅಂತೇಳಿ ನಮ್ಮದು ಮುಧೋಳ ಸಂಸ್ಥಾನದಲ್ಲಿ ಮರಾಠ ಗೋರ್ಪಡೆ ಇದ್ದಾರೆ. ಗೋರ್ಪಡೆ ಒಳಗೆ ಈ ಕಿಲಾ ಹೊಸಕೋಟೆ ಅಂತ ಹೇಳಿ ಬರ್ತೈತೆ ರೀ. ಅಲ್ಲಿ ಇರ್ತಕ್ಕಂಥ ಒಬ್ಬ ಮುಖ್ಯಸ್ಥ ದಂಡನಾಗಿ ಅಂತ ಕರಿತೀವಲ್ರಿ, ಅವ ಬಾಲಾಜಿ ನಿಂಬಾಳ್ಕರ್ ಅಂತ ಹೇಳ್ರಿ. ಇವು ನಮ್ಮ ಪೂರ್ವಜರಿಗೆ ಯುದ್ಧ ಕಲೆಯನ್ನು ಕಲಿಸಿದ್ದಾನೆ ಸರ್.
ಮರಾಠ ಮುಖ್ಯಸ್ಥ ಬಾಲಾಜಿ ನಿಂಬಾಳ್ಕರ್ ದಂಡನಾಯಕ ಅವರು ಇವರಿಗೆ ಅವ್ರು ಬ್ರಿಟಿಷರ ವಿರುದ್ಧ ಹೋರಾಡಕನ ಅವರ ಪ್ರೇರೇಪಣೆ ಕೊಟ್ಟಾರ ಇವ್ರಿಗೆ ಬಾಲಾಜಿ ನಿಂಬಾಳ್ಕರ್ ಅಂತೇಳಿ. ಓಕೆ. ಮರಾಠ ಅವರು ಗೋರ್ಪಡೆ ಮತ್ತು ನಿಂಬಾಳ್ಕರ್ ಅವರು ಸಂಬಂಧಿಕರಾಗಬೇಕು. ಅಂದ್ರೆ ಇಲ್ಲಿ ಮುಧೋಳದ ರಾಜ ಸಂಸ್ಥಾನದವ್ರದ್ದು ಎಲ್ಲ ಸಪೋರ್ಟ್ ಆಗಿದ್ರು ಅಲಗಲ್ಲಿ ಬೇಡರ್ಗಿದ್ರಿ. ಆದ್ರೆ ಅವರು ನಿಂಬಾಳ್ಕರ್ಗೆ ಅವ್ರಿಗೆ ಆಯ್ ಬರಲಿಲ್ರಿ ಗೋರ್ಪಡೆ ಅವ್ರಿಗೆ. ಆ ಗೋರ್ಪಡೆಯಿಂದ ಡಿವೈಡ್ ಆಗಿ ಬಂದು ಅವರ ಒಂದು ಸೈನ್ಯವನ್ನ ಕಟ್ಟಿದಾರೆ ಇಲ್ಲಿ ಅವ್ರಿಗೆ ಬ್ರಿಟಿಷರ ವಿರುದ್ಧನ ಕಟ್ಟಬೇಕು ಅಂತ ಹೇಳಿ. ಓಕೆ. ಇವಾಗ ನೀವು ಹೇಳಿದ್ರಿ ಇಲ್ಲಿಂದ ಬರ್ತಾ ಇದ್ರು ಬ್ರಿಟಿಷರು ಫಸ್ಟ್ ಮೈನ್ ಇದು ರಸ್ತೆ ಆಗಿತ್ತು ಅಂತ ಹೇಳಿ ಬ್ರಿಟಿಷರು ಮತ್ತೆ ಅವಾಗಿನ ಕಾಲದಾಗ ಜಿಲ್ಲಾ ಕೇಂದ್ರ ಕಲಾದಗಿ. ಯಾವ್ದು? ಕಲಾದಗಿ ಅವಾಗ ಬ್ರಿಟಿಷರ್ 1857ರಾಗ ಜಿಲ್ಲಾ ಕೇಂದ್ರ ರೀ, ಪ್ರಮುಖವಾದ ಕೇಂದ್ರ. ಹಂಗಾರೆ ಅಲ್ಲೇ ಅವ್ರು ಇರ್ತಾ ಇದ್ದಿದ್ದು. ಹಂಗಾರೆ ಇಲ್ಲಿಗೆ ಬರ್ಬೇಕು ಅಂತ ಹೇಳಿದ್ರೆ ಇದೇ ಮಾರ್ಗವಾಗಿ ಬರ್ಬೇಕಿತ್ತು. ಫಸ್ಟ್ ಇನ್ಸಿಡೆಂಟ್ ಏನಾಗುತ್ತೆ, ಎಲ್ಲಾಗುತ್ತೆ? ಅವರು ಇಲ್ಲಿ ಬರ್ಬೇಕಾದ್ರೆ 7 ಜನ ಕುದುರೆ ಕಾಲನ್ನು ಕಡಿತಾರತ್ರಿ. ಮೊದಲು ಇಲ್ಲಿ ಒಬ್ರು ಕಾಯಕ್ ಬರ್ತಾರಂತ ಹೇಳಿ ಹೋದಾಗ್ರಿ ಸಂಧಾನ ಮಾಡ್ಕೊಂಡು ಹೋಗಿರ್ತಾರಲ್ರಿ. ಅವಾಗ ಸಂಧಾನ ವಿಫಲ ಆಗತ್ರಿ. ಏನಂತ ಸಂಧಾನ? ಬ್ರಿಟಿಷ್ ನಾವು ನಮ್ಮ ಆಯುಧಗಳನ್ನ ಕೊಟ್ರ ನಾವು ನಿಮ್ ಹೆಂಡತಿ ಕೊಟ್ಟಂಕತಿ ನಾವು ಕೊಡಂಗಿಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಹಂಗೆ ಆಗುತ್ತೆ. ಸಂಧಾನ ಎಲ್ಲಾಗಿದೆ? ಹಲಗಲಿಲೇನಾ ಅಥವಾ ಮುಧೋಳ ಸಂಸ್ಥಾನದಲ್ಲ? ಇಲ್ಲೇ ಆಗೈತ್ರಿ ಮೇಡಮ್, ಇಲ್ಲೇ ಇದೇ ಪ್ಲೇಸ್ ಅಲ್ಲಿ. ಕುಂದರ್ಗಿ ಕೃಷ್ಣರಾವ ಅಂತ ಹೇಳಿ ಬರ್ತಾರ್ರಿ. ಅವ್ರು ಬಂದಿರ್ತಾರ ಅಂತ ಹೇಳಿ ಕೇಳಿದ್ದೇವ್ರಿ ನಾವು ರೀ. ಅವ್ರು ಬಂದ ಇಲ್ಲಿ ಕುದುರೆ ಕಾಲನ್ನು ಕಡಿತಾರಂತ್ರಿ 7 ಜನ ರೀ. ಅವ್ರು ಬ್ರಿಟಿಷ್ ಅಧಿಕಾರ ಬಂದಾಗ ಕುದುರೆ ಕಾಲು ಕಡ್ದ ಅವ್ರು ಇದು ಮಾಡ್ತಾರ್ರಿ. ಅವಾಗ ಮುಂದೆ ಒಂದಕ್ಕೆ ಇರ್ತತ್ರಿ ಅವಂದ. ಅವ ಕಾಲನ್ನು ಕಡಿದ ಇದು ಮಾಡಿದಾಗ ಅವ ನಿಮ್ಮ ಊರಾಗ ನೀನ ಸೂರದೇವ ನಿನ್ಕಿಂತ ಸೂರದ ನಾ ಇಲ್ಲಿ ಬಾಕ್ಲಾ ಕಾಯಿ ಆಳ ನನ್ಕಿಂತ ನಮ್ಮ ಅಪ್ಪನ ಅಂತಾರ ಅದಾರ ಅಂತ ಹೇಳಿ ಅವ ಮುಂಡ್ಗೆ ಭೀಮಪ್ಪ ನಾಯ್ಕ ಹೇಳ್ತಾನ. ಅಷ್ಟು ವೀರಾವೇಶ, ಅಷ್ಟು ನಮ್ಮ ಮಾತೃಭೂಮಿ ಬಗ್ಗೆ ಬಿಟ್ಕೊಡ್ಬಾರ್ದು, ಎಲ್ಲಾನು ಕೂಡ ನಮ್ದು ಬಂದಂಥ ಕಲಕಸಬಾದಂಥ ಆಯುಧಗಳನ್ನ ಅವರಿಗೆ ಒಪ್ಪಿಸ್ಬಾರ್ದು ಅಂತ ಹೇಳಿ ಆ ರೀತಿಯಾಗಿ ಬ್ರಿಟಿಷ್ ಅಧಿಕಾರಿಗಳನ್ನೇ ಇದು ಮಾಡ್ತಾರೆ. ಓಕೆ. ಇದೇ ಸ್ಥಳದಲ್ಲಿ ಆಗಿದ್ದಂಥದ್ದು, ಇದೇ ಜಾಗದಲ್ಲಿ ಅದ್ರ ಕುರುಹುಗಳನ್ನ ನೋಡ್ಬೋದು. ಕೆಲವೊಂದು ಕಲ್ಲುಗಳಿದೆ, ನೀವು ನೋಡ್ಬೋದು. ಇವಾಗ ಕಲ್ಲೆಲ್ಲ ಡೆಮಾಲಿಷ್ ಮಾಡಿ ಸಣ್ಣ ಪುಟ್ಟದ್ದು ಮನೆ ಕಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ ಇದು ರಾಶಿ ರಾಶಿ ಕಲ್ಲು, ಇದೆಲ್ಲ ಅದೇ ಆಗಿತ್ತು. ಆವಾಗ ಇದೇ ಮಾರ್ಗವಾಗಿ ಹೋಗ್ಬೇಕಿತ್ತು. ವೀಕ್ಷಣಾ ಗೋಪುರ ಐತ್ರಿ ಅಲ್ಲೇ ರೀ. ಏನದು ವೀಕ್ಷಣಾ ಗೋಪುರ? ಅಂದ್ರೆ ಈಗ ನಾವು ಈ ವಾಚ್ ಮಾಡಕ್ ವಾಚ್ ಟವರ್ ಅಂತ ಮಾಡ್ತೇವಲ್ರಿ ಮೇಡಮ್. ಅದ ಈಗ ಅಲ್ಲಿ ದೂರಿಂದ ಬರ್ಬೇಕಾದ್ರ ರೀ ಕಾಣ್ತತ್ರಿ ಅಲ್ಲಿ ಯಾರು ಬರಾಕ್ತಂದ್ರ ದಾರಿ ಇದ ಹಿಂಗ ಏಕ ನಾವೀಗ ಮುಂದೆ ಮದ್ದಿನ ಮನೆ ಅಂತ ಹೇಳಿ ಹೋಗ್ಯವಲ್ರಿ, ಈಗ ಇದು ಏಕ ಕೊಡ್ತತ್ರಿ. ಕಾವಲ್ ದಾರಿ ಅಂತ ಹೇಳಿ ಕರಿತೀವ್ರಿ. ರಕ್ತ ಕಾವಲಿ ಹರಿದತ್ ಅಂತ ಹೇಳಿ ಇದು ಏಕ ಅಲ್ಲಿಗೆ ಹೋಗಿ ಕೊಡ್ತತ್ರಿ ಮೇಡಮ್. ಇವಾಗ ಅದು ವೀಕ್ಷಣಾ ಗೋಪುರ ನಾವು ನೋಡ್ಬೋದಾ? ಹಾ ರೀ ಮೇಡಮ್, ನೋಡ್ಬೋದು. ತುಂಬಾ ದೂರ ಆಗುತ್ತಾ? ಇಲ್ಲಿದ ಈಗ ಇದು ಟವರ್ ಇದು ಕನ್ನತ್ತಲ್ರಿ ಟ್ಯಾಂಕ್, ಅಲ್ಲಿ ಅದ್ರ ಮುಂದೆ ಬನ್ನಿ. ಹಂಗದ ಅವ್ರ ಮ್ಯಾಗಿಂದಾನ ಅಲ್ಲಿ ಅವರು ಇದು ಮಾಡ್ತಾರ, ನೋಡ್ತಾರ. ಈ ಸ್ಪಾಟ್ದಿಂದ ನೋಡಿ ಇಲ್ಲಿದ್ದಾನ ಅವರು ಕುದುರೆ ಈಗ ಅವು ಧೂಳೋದು ಬರೋದು ಏನೈತಿ ಅವ್ರು ನೋಡ್ಕೊಂಡು ಇಲ್ಲಿದ್ದ ಅವ್ರು ಓಡಿ ಹೋಗ್ತಾರ. ಭೀಮಪ್ಪ ಚಿಕ್ಕನರ, ಮಾದರ್ ದ್ಯಾಮಣ್ಣ, ಪೂಜಾರಿ ಹನುಮಪ್ಪ, ಇವು 3 ಮಂದಿ ಓಡಿ ಹೋಗ್ಸಂದು ಅವ್ರನ್ನೆಲ್ಲ ತಡಿ ಹಿಡಿತಾರ. ಇಲ್ಲಿ ಊರಿಗೆ ಬರ್ಕೊಡ್ಬಾರ್ದು ಇವ್ರನ್ನ ದೇಶ ತಡಿ ಹಿಡಿದ. ಆಮೇಲೆ ಅವರು ಏನೈತಿ ಅಲ್ಲಿಗೆ ಹೊಳೆ ಅವ್ರನ್ನ ಕಡೆ ಅಟ್ಟಿಸ್ಕೊಂಡು ಹೋಗಿಬಿಡ್ತಾರೆ. ಹೋಗಿ ಅಲ್ಲಿ ನಮ್ಮ ಸರ್ನಾಯಕರ ಹೊಲ ಐತಲ್ಲ ಅಲ್ಲಿ ಅವ್ರಿಗೆ ಇವ್ರಿಗೆ ದೊಡ್ಡ ಹೋರಾಟ ಆಕೈತಿ. ಅವರು 600 ಜನ 600 ಜನ ಮಂದಿ ಬಂದಿರ್ತಾರೆ. ಅವರು ಕುದುರೆ ಸವಾರ, ಬ್ರಿಟಿಷ್. ಅವ್ರನ್ನೆಲ್ಲ ಇದನ್ನ ಮಾಡಿಕೊಂಡು ಹಿಮ್ಮೆಟ್ಟಿಗೆಸಿಂದ ಅವ್ರನ್ನ ತೊಗೊಂಡು ಹೋಗಿ ಕವಣಿಕಲ್ಲ ಬಡಿಗಿ ಮತ್ತು ಆಮೇಲೆ ಕೊಡಗೋಲ್ಲ ಕೊಡ್ಲಿ ತೊಗೊಂಡ್ಕೊಂಡು ಹೋಗ್ತಾರೆ. ಅವ್ರು ಇಲ್ಲಿದ್ದಾನ ಅವ್ರಿಗೆ ಕವಣಿಯಿಂದ ನಾವು ಇಲ್ಲಿದ್ದನ್ನು ಅಟ್ಟಿಸ್ಕೊಂಡು ಓಡಿಸ್ಕೊಂಡು ತೊಗೊಂಡು ಹೋಗಿಸ್ಕೊಂಡು ಅಲ್ಲಿ ಅವ್ರಿಗೆ ಹೋರಾಟ ಆಕತಿ. ಮುಂದೆ 7 ಮಂದಿನ ಒಬ್ಬನ ಕಡಿತಾನೆ. ಭೀಮಪ್ಪ ಚಿಕ್ಕನರ್ ಅನ್ನುವಂಥ ವ್ಯಕ್ತಿ 7 ಮಂದಿನ ಕಡ್ದು 8ನೇದು ಅವ್ನು ಕಡಿಬೇಕಂತ ತಿಳಿಸ್ಕೊಂಡು ತೆಳಗೆ ನೆಲಕ್ಕೆ ಹಾಕಿಸ್ಕೊಂಡು ಕೊಲ್ಲೋ ಟೈಮ್ದಾಗ ಹಿಂಗೆ ಕಾಲು ಇಟ್ಕಿಸ್ಕೊಂಡು ಇದು ಮಾಡೋ ಟೈಮ್ಗೆ ಅವ್ನು ಬಾಯಾಗ ಹುಲ್ಲು ಕಚ್ತಾನೆ. ಹುಲ್ಲು ಕಚ್ಚಿದ್ರೆ ಏನೈತಿ, ನಾನು ನಿನಗೆ ಶರಣಾಗತ್ಯ ಅದನ್ನೇ ಅನ್ನುವಂಥ ಅದು ಒಂದು ಸಂದೇಶಗಳು. ಆಮೇಲೆ ಅವು ಈಗ ನಾವು ಸೋತೀವಿ ಇದನ್ನು ಮಾಡಿವ ಅನ್ನೋದಕ್ಕೆ ನಾವು ಬಿಳಿ ಬಾವುಟ ಹಾರಿಸ್ತೀವಿ. ಆ ಥರ ಏನೈತಿ ಅದು ಹುಲ್ಲು ಕಚ್ಚಿದ ಕೂಲಿ ಅವನು ಶರಣಾಗತಿ ಆಗಿ ಅಂತೇಸಿ ಅವ್ನು ಬಿಟ್ಬಿಡ್ತಾನೆ. ಬಿಟ್ಟು ಕೂಲಿ ಅವ್ನು ಬಿದ್ಕೊಂಡಲ್ಲೇ ಕೇಳ್ತಾನೆ ಭೀಮಪ್ಪ ಚಿಕ್ಕನವ್ರನ್ನ, ನೀವು ಊರಾಗ ಸೂರು ನೀನು ಒಬ್ಬ ಇದ್ದೀವೋ ಏನು ಮತ್ತೆ ಯಾರು ಅದಾರ ಅಂದ ಕೂಲಿ, ನಾವು ಊರ ಅಗಸಿಕಾಯುವಂಥ ಸಾಮಾನ್ಯ ಮನುಷ್ಯ ನಾನು ಅಪ್ಪನಂಥವ್ರು 1000 ಜನ ಈ ಊರಾಗ ಒಟ್ಟಾರ ಹೋಗೋ ಹುಚ್ಚಪಲ್ಲಿ ಎತ್ತಿ ಅವ್ನಿಗೆ ಮೂದಲಿಸಿ ಬೇದಕಿಸನ್ ಕಳಿಸ್ತಾನೆ. ಆಮೇಲೆ ಬಿದ್ದು ಎಲ್ಲ ಸತ್ತ ಹೆಣ್ಗಳನ್ನ ಮತ್ತು ಅವು ಇವನ್ನೆಲ್ಲ ಇದ್ದವ್ರೆಲ್ಲರೂ ಪಲಾಯನ ಮಾಡಿಕೊಂಡು ಕಲಾದಿಗೆ ಹೋಗಿಬಿಡ್ತಾರೆ. ಇಲ್ಲಿ ಎಲ್ಲ ಕಲಾದಿಗೆ ಒಳಗೆ ಅವ್ರ ಗೋರಿಗಳದು ಅದಾವೆ, ಈಗಾದರೂ ಸಿಗ್ತಾವೆ ನೋಡೋಕೆ, ನೋಡ್ಬೋದು. ಓಕೆ.
ಈಗ ನಿಮ್ಗೆ ತೋರಿಸಿನಲ್ರಿ ಆಗಲೇ ನೋಡಿದೆ ಆಲ್ಬಮ್ನಾಗ ಇದ್ವಲ್ಲ ಅವ ಹಿರಿಯ ಅಜ್ಜ. ಓಕೆ ಅಂತ ಬಂದಾಗ ಪ್ರಮುಖವಾಗಿ 4 ಜನನ ಇತಿಹಾಸದಲ್ಲಿ ನೋಡ್ತೀವಿ ಹೋರಾಡಿದವರು. ಹೆಸರುಗಳನ್ನ ಕೇಳಿದಾಗ ಅಲ್ಲಿ 2 ಪುತ್ಥಳಿಗಳಿದೆ. ಅಂದರೆ ಅವರು ಬೇಡ ಜನಾಂಗದಲ್ಲಿ ಇವಾಗ ಬಂಡಾಯ ಸಾರಿದಂಥ ಪ್ರಮುಖರಲ್ಲಿ 4 ಜನ ಹೆಸರುಗಳು ನಾವು ಇತಿಹಾಸದಲ್ಲಿ ನೋಡ್ತೀವಿ. 2 ಜನ ಪುತ್ಥಳಿಗಳಿದೆ. ಇನ್ನು ಉಳಿದವ್ರು ಯಾರ್ಯಾರು? ಇಲ್ಲಿ ಇರ್ತಕ್ಕಂಥ ಈಗ ಜಳಗಣ್ಣ, ಬಾಲಣ್ಣ, ಭೀಮಪ್ಪ ಚಿಕ್ಕಣ್ಣವರ, ಪೂಜಾರಿ ಹನುಮಪ್ಪ, ಮಾದರ ದ್ಯಾಮಣ್ಣ ಮತ್ತು ಇಲ್ಲಿ ಇರ್ತಕ್ಕಂಥ 19 ಜನರನ್ನು ಡಿಸೆಂಬರ್ 11ರಂದು ಹುತಾತ್ಮ ಇದು ಗಲ್ಲಿಗೇರಿಸ್ತಾರೆ ಮೇಡಮ್. 19 ಜನ. ಹಾಂ. ಓಕೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.